ನಾನಿವತ್ತು ಪರಿಚಯ ಮಾಡ್ಕೊಡ್ತಾ ಇರುವಂತಹ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಪದಗಳು ಸಾಲ್ತಾ ಇಲ್ಲ. ಯಾಕಂದ್ರೆ ನಾನು ಏನೇನೋ ಅನ್ಕೊಂಡ್ ಬಂದಿದ್ದೆ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಇವ್ರ ಮನೆಗ್ ಬರ್ತಿದ್ದಂಗೆ ಎಲ್ಲರ ಮನೆಗೆ ಹೋದ್ರು ಸಾಮಾನ್ಯವಾಗಿ ನಮಗೆ ವೆಲ್ಕಮ್ ಮಾಡುವಂತದ್ದು ಏನ್ ಹೇಳಿ, ಸೋಫಾ, ಟಿವಿ, ಫ್ರಿಡ್ಜ್ ಈ ತರದ್ದು. ಆದ್ರೆ ಇವ್ರ ಮನೆಗ್ ಬಂದ್ರೆ ನಿಜಕ್ಕೂ ಅವರ ಉತ್ಸಾಹ ಯಾವ ಮಟ್ಟಿಗಿದೆ ಅನ್ನೋದನ್ನ ನಾವ್ ಇವ್ರ ಮನೆಗ್ ಬಂದ್ರೇನೆ ತಿಳ್ಕೊಬಹುದು. ಯಾಕಂದ್ರೆ ಅವರ ಮನೆಗ್ ಬಂದ್ರೆ ಪ್ರಶಸ್ತಿಗಳು ನಮ್ಮನ್ನ ವೆಲ್ಕಮ್ ಮಾಡತ್ತೆ. ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್, ರೈಟರ್, ಹಾಗೆ ಲೆಕ್ಚರರ್. ಹಾಗೆ ಇವರು ಮಾಡದೇ ಇರೋಂತಹ ಕೆಲಸಗಳಿಲ್ಲ ಅಂತ ಹೇಳ್ಬೋದು. ಅದ್ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಇವ್ರು ಮಾಡದೇ ಇರೋಂತಹ ಕೆಲಸಗಳಿಲ್ಲ. ಅಷ್ಟೊಂದು ಸಾಧನೆಗಳು. ಇವರ ಸಮಾಜ ಸೇವೆಯನ್ನ ನೋಡಿ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಹಾಗೆ 40ಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದಾರೆ. ರಾಜ್ಯ ಸರ್ಕಾರದಿಂದ ಬಂದಂತಹ ರಾಜ್ಯೋತ್ಸವ ಪ್ರಶಸ್ತಿ ಹಣ ಕೂಡ ಸಮಾಜ ಸೇವೆಯಲ್ಲಿ ಬಳಸೋದಕ್ಕೆ ವಾಪಸ್ ನೀಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ಅವರೇ ನನ್ ಅದರ್ ದ್ಯಾನ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಹಾಗೆ ನಾನು ಹೇಳ್ದೆ, ನಿಮ್ ಮನೆಗ್ ಬರ್ತಿದ್ದಂಗೆ ಫಸ್ಟ್ ವೆಲ್ಕಮ್ ಮಾಡೋದೇ ನಮಗೆ ನಿಮ್ಮ ಪ್ರಶಸ್ತಿಗಳು, ಹಾಗೆ ನಿಮ್ಮ ಅವಾರ್ಡ್ಗಳು ಇವೆಲ್ಲ. ಹೇಗೆ ನೀವು ಇದನ್ನೆಲ್ಲ ಮೇಂಟೈನ್ ಮಾಡ್ತೀರಾ? ಮತ್ತೆ ನೀವೊಂಥರ ಏನಂದ್ರೆ ಜೀವನದ ಒಂದು ಉತ್ಸಾಹ ಇರುತ್ತಲ್ಲ, ಆ ಚಿಲುಮೆ, ಚೈತನ್ಯದ ಚಿಲುಮೆ ಅಂತ ಹೇಳ್ತಾರಲ್ಲ, ಆ ತರ ಅನ್ಸುತ್ತೆ ಮ್ಯಾಮ್ ನಂಗೆ ನಿಮ್ಮನ್ನ ನೋಡಿದ್ರೆ. ಬದುಕಿಗೆ ಉತ್ಸಾಹ ಬಹಳ ಮುಖ್ಯ. ನೀವು ಒಂದು ಸಲ ಉತ್ಸಾಹ ಕಳ್ಕೊಂಡ್ಬಿಟ್ಟು ನಿರುತ್ಸಾಹಿಗಳಾಗ್ಬಿಟ್ರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ, ನಿಮ್ಮ ಯಾವ ಕೆಲಸಗಳು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಮನೆ ಬಾಗಿಲಿಂದ ಹಿಡ್ಕೊಂಡು ರಂಗೋಲಿ ಹಾಕೋದು, ನೀರು ಹಾಕೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ನಿಮಗೆ ಉತ್ಸಾಹ ಅನ್ನೋದಿದ್ದರೆ ನೀವೇನನ್ನಾದರೂ ಸಾಧನೆ ಮಾಡ್ಬೋದು. ಯಾಕಂದರೆ ಬದುಕಿಗೆ ಉತ್ಸಾಹ ಅತಿ ಮುಖ್ಯ. ಆರೋಗ್ಯ ಹೇಗೆ ಮುಖ್ಯ, ಆರೋಗ್ಯದ ಜೊತೆಗೆ ಉತ್ಸಾಹ ಕೂಡ ಮುಖ್ಯ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನನಗೊಂಥರ ಇನ್ಸ್ಪಿರೇಷನ್ ಮ್ಯಾಮ್. ನೀವು ನಿಮ್ಮ ನಗು ಮುಖ ಆಗಿರ್ಬೋದು, ನಿಮ್ಮ ಫಿಲಾಸಫಿಗಳನ್ನ ಕೇಳ್ತಾ ಬಂದಂತವ್ರು ನಾವು, ಬೆಳೆದಂತವ್ರು ನಾವು. ಸೊ ನಮ್ಗೊಂಥರ ಖುಷಿ ಆಗತ್ತೆ ನಿಮ್ ಜೊತೆ ಮಾತಾಡಿದೆ. ಯಾಕಂದ್ರೆ ನೀವು ನೋಡೋ ಲೈಫ್ ನ ನೋಡೋ ರೀತಿನೇ ಬೇರೆ. ಹೌದು. ಸೊ ಅದು ಎಷ್ಟೋ ಜನಕ್ಕೆ ಒಂಥರ ಉದಾಹರಣೆ ಆಗತ್ತೆ ನಿಮ್ಮ ಲೈಫ್ ಸ್ಟೈಲ್. ಯಾಕಂದ್ರೆ ನಾವು ಸಕಾರಾತ್ಮಕವಾಗಿ ನೋಡೋದು ಬಹಳ ಮುಖ್ಯ. ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನಮ್ಮ ಸ್ಕೂಲಲ್ಲಿ ಮದರ್ ಜುಸ್ತಿನಾ ಅಂತ ಮದರ್ ಸುಪೀರಿಯರ್ ಇದ್ರು. ಅವರು ಒಂದ್ಸಲ ಸುಂದರ ಚಿತ್ರ ತಂದು ಹಾಕ್ಬಿಟ್ಟು, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಡು ಯು ಸಿ ಇನ್ ದಿಸ್ ಅಂತ ಕೇಳಿದ್ರು. ಎಲ್ಲರೂ ಮದರ್ ಐ ಸಿ ದ ಮೆಡೋಸ್ ಅಂತ, ಇನ್ನೊಬ್ಳು ಮದರ್ ಐ ಸಿ ಅ ಪಾಂಡ್ ಅಂತ, ಇನ್ನೊಬ್ಳು ಹೇಳಿದ್ರು ಐ ಸಿ ದ ಸ್ವಾನ್ ಸ್ವಿಮ್ಮಿಂಗ್ ಅಂದ್ಲು, ಇನ್ನೊಬ್ಳು ಹೇಳಿದ್ಲು ಐ ಸಿ ದ ಚಿಲ್ಡ್ರನ್ ಪ್ಲೇಯಿಂಗ್ ಅಂತ, ಇನ್ನೊಬ್ಳು ಹೇಳಿದ್ಲು ಐ ಸಿ ದ ಸನ್ರೈಸ್ ಅಂತ. ಒಂದು ಹುಡುಗಿ ಮದರ್ ಐ ಸಿ ಅ ಹೋಲ್ ಇನ್ ದ ಪೇಂಟಿಂಗ್ ಅಂದ್ಲು. ಅಲ್ಲಿವರೆಗೂ ಮದರ್ ಸ್ಮೈಲ್ ಮಾಡ್ಕೊಂಡಿದ್ರು. ಅವಳೇನು ಅನ್ಕೊಂಡ್ಬಿಟ್ರು, ಇವ್ರು ಯಾರು ಸರಿ ಉತ್ತರ ಕೊಡ್ತಾ ಇಲ್ಲ, ಅದಕ್ಕೆ ಮದರ್ ಸುಮ್ಮನೆ ಇದ್ದಾರೆ ಅಂತ. ಮದರ್ ವಾಸ್ ಆಕ್ಚುಲಿ ಅಪ್ರಿಷಿಯೇಟಿಂಗ್. ನಾವು ಪಾಸಿಟಿವ್ ಆಗಿ ನಿಸರ್ಗದಲ್ಲಿ ನೋಡ್ತಾ ಇರೋದನ್ನ ಅವರು ತುಂಬಾ ಸಂತೋಷದಿಂದ ಕೇಳ್ತಾ ಇದ್ರು. ಅವಳು ಐ ಸಿ ಅ ಹೋಲ್ ಅಂದ ತಕ್ಷಣ ಮುಖ ಗಂಟು ಹಾಕ್ಬಿಟ್ಟು, ಓ ಮೈ ಡಿಯರ್, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಡೋಂಟ್ ವಾಂಟ್ ಯು ಟು ಸಿ ಇನ್ ದಿಸ್ ವರ್ಲ್ಡ್ ಅಂತ. ಯಾವಾಗ ಇನ್ನೊಬ್ಬರಲ್ಲಿ ನ್ಯೂನತೆ, ಸಮಾಜದಲ್ಲಿ ಕೆಟ್ಟದ್ದನ್ನ ಅದನ್ನೇ ನೋಡಿ ಅದನ್ನೇ ಮಾತಾಡೋದಿದೆಯಲ್ಲ, ಅದು ಮನಸ್ಸನ್ನ ಕೆರಳಿಸುತ್ತೆ. ಆದರೆ ನೀವು ಇನ್ನೊಬ್ಬರಲ್ಲಿ ಸದ್ಗುಣವನ್ನ ನೋಡಿ ಅದನ್ನ ಅಪ್ರಿಷಿಯೇಟ್ ಮಾಡಿ, ಆ ಭಗವಂತ ಕೊಟ್ಟಂಥ ಈ ನಿಸರ್ಗದಲ್ಲಿ ನಾವು ಪರಮಾತ್ಮನನ್ನ ಕಂಡ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಅದರಲ್ಲೂ ಮಕ್ಕಳಲ್ಲಿ ಪರಮಾತ್ಮನನ್ನ ಕಂಡ್ರೆ ಅದಕ್ಕಿಂತ ಅದ್ಭುತವಾದಂಥ ಜಗತ್ತು ಇನ್ನೊಂದಿಲ್ಲ ಅಲ್ವಾ? ನಿಜ ನಿಜ ಮ್ಯಾಮ್. ನೀವು ಅಂದ್ರೆ ವೈದ್ಯಕೀಯ ರಂಗಕ್ಕೆ ಬಂದಂತಹ ಸಮಯದಿಂದ ಇಲ್ಲಿವರೆಗೂ ಮಕ್ಕಳ ಜೀವನ ಶೈಲಿಯ ಬದಲಾವಣೆಗಳು ಯಾವ ತರ ನೋಡ್ತಾ ಬಂದ್ರಿ? ಈಗ ಎಷ್ಟು ಎಫೆಕ್ಟಿವ್ ಆಗಿದೆ ಈ ಜೀವನ ಶೈಲಿ ಅನ್ನೋದು? ಬಹಳ ಬಹಳ ಬದಲಾಗಿದೆ. ನಾವು ಮಕ್ಕಳಾಗಿದ್ದಾಗ ನಾವು ಅಜ್ಜ ಅಜ್ಜಿನ ನೋಡಿ ಎಲ್ಲ ಕಲಿತಾ ಇದ್ವಿ. ನಾನು ಅಜ್ಜನ ಹ್ಯಾಂಡ್ ರೈಟಿಂಗು, ಅಜ್ಜಿಯಿಂದ ಡ್ರೆಸ್ ಮಾಡ್ಕೊಳ್ಳೋದು, ಎಷ್ಟು ನೀಟಾಗಿ ಕುಂಕುಮ ಇಟ್ಕೊಂಡು, ತಲೆ ಬಾಚ್ಕೊಂಡು, ಮೊಗ್ಗು ಹಾಕ್ಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ತಾ ಇದ್ರು. ನಾನು ಇವತ್ತಿಗೂ ಕೂಡ ನಮ್ಮ ಅಜ್ಜಿಯಿಂದ ಕಲ್ತಿದ್ದನ್ನೇ ಫಾಲೋ ಮಾಡಿದ್ದೀನಿ. ಅಡುಗೆ ಮಾಡೋದು ಕೂಡ ಅಜ್ಜಿಯಿಂದ ಕಲಿತೆ. ಆದರೆ ಎಲ್ಲೂ ಒಂದು ಕಡೆಗೆ ಈಗ ಮಕ್ಕಳಿಗೆ ಅಜ್ಜ ಅಜ್ಜಿಗಳಿಲ್ಲ. ಆವಾಗಲೂ ಕೂಡ ತಂದೆ ತಾಯಿ ಬ್ಯುಸಿಯಾಗಿರೋರು, ಆದರೆ ಅಜ್ಜ ಅಜ್ಜಿ ನಮಗೆ ಮಾರ್ಗದರ್ಶನ ಮಾಡೋರು. ಅಂದರೆ ಸಂಸ್ಕಾರ ಕೊಡ್ತಾ ಇದ್ರು. ಹೌದು. ಸಂಸ್ಕಾರ ಅಂದರೆ ಏನು? ನಮ್ಮಲ್ಲಿರೋ ಅವಗುಣಗಳನ್ನು ತೆಗೆದು ಸದ್ಗುಣಗಳನ್ನು ತುಂಬೋದು. ಆ ಸದ್ಗುಣಗಳನ್ನು ತುಂಬಬೇಕಾದ್ರೆ
ಹೊಡೆದು ಬಡ್ದು ಹೇಳಿದ್ರೆ ಅದು ಸದ್ಗುಣ ಬರೋದಿಲ್ಲ. ನಿಜ. ಅಜ್ಜ ಅಜ್ಜಿಗಳು ಮುದ್ದು ಮಾಡಿ ಉಂಡೆ ಕೊಟ್ಟು ಬೆನ್ಸವ್ರಿ ತಿಂಡಿ ಕೊಟ್ಟು ಮಾಡೋರು. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಅಜ್ಜ ಅಜ್ಜಿಗಳ ಪ್ರೀತಿಯಿಂದ ನಾವು ಅತ್ಯಂತ ಉತ್ತಮವಾಗಿ ಬೆಳೆದ್ವಿ. ಆದರೆ ಇವತ್ತು ಆ ಅಜ್ಜ ಅಜ್ಜಿಗಳ ಆಶ್ರಯ ಇಲ್ಲ. ಅಜ್ಜ ಅಜ್ಜಿಗಳನ್ನ ವೃದ್ಧಾಶ್ರಮಕ್ಕೆ ಹಾಕಿರ್ತಾರೆ. ಇವರು ಮಕ್ಕಳನ್ನ ಕೆಲಸದವ್ರ ಕೈಯಲ್ಲಿ ಬಿಡ್ತಾರೆ. ಆ ಕೆಲಸದವರ ಸಂಸ್ಕಾರ ಅಥವಾ ವಿಕೃತಿ ಇವ್ರಿಗೆ ಬರುತ್ತೆ. ಅವ್ರಿಗೇನು ಬರೀ ದುಡ್ಡು ಬೇಕಾಗಿರುತ್ತೆ. ಮೊದಲಿನ ಕಾಲದಲ್ಲಿ ಕೆಲಸದವರು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋರು. ಈಗ ನನ್ನ ಡೊಮೆಸ್ಟಿಕ್ ಹೆಲ್ಪು ನನ್ನ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಆದ್ರೆ ಈಗ ಅದು ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲೋ ಒಂದು ಕಡೆಗೆ ಸಂಸ್ಕಾರದ ಕೊರತೆ ಇದೆ ಅಂತ. ಅದರ ಜೊತೆಗೆ ವೈಟಮಿನ್ ಎನ್ ಡೆಫಿಷಿಯನ್ಸಿ ಜಾಸ್ತಿ ಆಗಿದೆ. ವೈಟಮಿನ್ ಎನ್ ಡೆಫಿಷಿಯನ್ಸಿ ಅಂದ್ರೆ ಏನು? ಯಾವುದೇ ತಂದೆ ತಾಯಿಗಳು ನೋ ಅನ್ನೋದೇ ಇಲ್ಲ. ಯಾವುದೇ ಏನೇ ಕೇಳಿದ್ರು ಕೂಡ ತಕ್ಷಣಕ್ಕೆ ಕೇಳೋ ಮೊದಲೇನೆ ಕೊಡಿಸ್ಬಿಡ್ತಾರೆ. ಹೌದು. ಹಾಗಾಗಿ ಈ ನೋ ಅನ್ನೋ ವೈಟಮಿನ್ನು ಬೇಕು. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ನಾನು ಮಗು ಆಗಿದ್ದಾಗ ಅಲ್ಲಿ ಹೊಸ ಒಂದು ಇದು ಬಂದಿತ್ತು ಶಾಪೂರ್ನಲ್ಲಿ, ಬೆಳಗಾವಿಯಲ್ಲಿ. ಎಲ್ಲರೂ ಕಾರ್ಡಿಗನ್ ಹಾಕ್ಕೊಂಡು ಏನು ತರಾತುರಿ ಬಣ್ಣದ್ದು ಇದು ಹಾಕ್ಕೊಂಡು ಬರ್ತಾ ಇದ್ರು ಸ್ಕೂಲ್ಗೆ. ನಾನು ಹೋಗಿ ನಮ್ಮ ಅಪ್ಪನ ಕೇಳಿದೆ, ಅಪ್ಪ ನನಗೂ ಅಂತ ಅದು ಕಾರ್ಡಿಗನ್ ಬೇಕಪ್ಪ. ನಮ್ಮಪ್ಪ ದುಡ್ಡಿಲ್ಲ ಕೊಂಡ್ಕೊಳಕ್ಕೆ ಅಂತ ಹೇಳಲಿಲ್ಲ, ಕಷ್ಟ ಅಂತ ಹೇಳಲಿಲ್ಲ. ಹೇಳೋ ರೀತಿ ಹೇಗಿತ್ತು ಅಂದರೆ, ನೋಡೆ ನೀನು ಪೈಲ್ವಾನನ ಮಗಳು, ನಿನಗೆ ಚಳಿ ಆಗೋದಿಲ್ಲ, ನೀನು ಗಟ್ಟಿ, ನಿನಗೆ ಅವರೆಲ್ಲ ಸಣಕಲ್ ಕಡ್ಡಿಗಳು ಅವ್ರು ಹಾಕೊಳ್ತಾರೆ ಸ್ವೆಟ್ರು, ನಿನಗೆ ಬೇಡ ಅಂತ. ಸೊ ಹಾಗಾಗಿ ನಾನು ಇವತ್ತಿನವರೆಗೂ ಹಾಕೊಳ್ಳಿಲ್ಲ. ಎಲ್ಲೋ ಒಂಥರ ಹುಮ್ಮಸ್ಸು ಕೂಡ ಕೊಟ್ರು ಅದ್ರ ಜೊತೆಗೆ. ಈ ಹೇಳೋ ರೀತಿ ಅಂದಾಗ ನೆನಪಾಗತ್ತೆ. ಈಗ ಏನಾಗತ್ತೆ, ನನ್ಗೆ ಸಮಯ ಇಲ್ಲ, ನಾನು ಹೋಗಬೇಕು ಕೆಲಸಕ್ಕೆ ಅಂತ ಅರ್ಜೆಂಟಾಗಿ ಹೋದರೆ ಮಕ್ಕಳಿಗೆ ನಮ್ಮಮ್ಮನಿಗೆ ನನ್ನ ಬಗ್ಗೆ ಕೇರೇ ಇಲ್ಲ ಅಂತ ಬರುತ್ತೆ. ಆದರೆ ಹೇಗೆ ಹೇಳಬೇಕು ಅಂದರೆ, ಪುಟ್ಟ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಒಂದು ಮಗು ಜೀವ ಉಳಿಯುತ್ತೆ, ನಿನ್ನಿಂದ ಆ ಮಗು ಜೀವ ಉಳಿಯುತ್ತಲ್ವಾ. ಅಮ್ಮ ಅಳ್ತಾ ಇರೋರಿಗೆ ಕಣ್ಣೀರು ಒರೆಸಿ ಬಂದರೆ ನಮಗೂ ಪುಣ್ಯ ಬರುತ್ತೆ, ನಿಮಗೂ ಒಳ್ಳೇದಾಗತ್ತೆ. ಇನ್ನು ಆ ಥರ ಹೇಳಿದಾಗ ಮಕ್ಕಳಿಗೆ ದೇ ಫೀಲ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಆಕ್ಟಿವಿಟಿ. ನಮ್ಮ ಪ್ರೊಫೆಷನ್ನಲ್ಲೂ ಅವರು ಭಾಗವಹಿಸ್ಕೊತಾರೆ. ಇದನ್ನ ನಾವು ಕಲಿಬೇಕು. ಯಾಕಂದರೆ ಯಾವುದೇ ಮಾತನ್ನ ನೀವು ಹೇಳೋ ರೀತಿ, ಹೇಳೋ ಧ್ವನಿ ಯಾವ ರೀತಿಯಿಂದ ಹೇಳ್ತೀರಿ ಅದ್ರ ಮೇಲೆ ಹೋಗುತ್ತೆ. ನೀವು ಗದರ್ ಬಿಟ್ಟು ಬೈದು ತಿಳಿಸ್ಕೊಟ್ರೆ ಅದು ಅವು ಕೇಳೋದಿಲ್ಲ, ಒಂಥರ ಇನ್ನು ಮೊಂಡು ಜಾಸ್ತಿ ಆಗ್ತಾರೆ, ಚಂಡಿ ಆಗ್ಬಿಡ್ತಾರೆ. ಆದರೆ ಅದನ್ನ ಪ್ರೀತಿಯಿಂದ ಹೇಳಿದಾಗ ಅವ್ರಿಗೆ ಹೌದಲ್ಲ ಇದು ಸರಿ, ಹೀಗೆ ಇರಬೇಕು ಅಂತ ಅನ್ಸುತ್ತೆ. ಇದಕ್ಕೆ ಉದಾಹರಣೆ ಕೊಡ್ತೀನಿ. ವಿವೇಕಾನಂದರು ಈಗ ತಾನೇ ನಾವು ಅವರ ಯುವ ಉತ್ಸವವನ್ನು ಆಚರಿಸಿದ್ದೀವಿ. ಆದರೆ ಅವರು ಮಗು ಆಗಿದ್ದಾಗ ತಂದೆ ತಾಯಿಗಳ ಮಧ್ಯಕ್ಕೆ ಕುದುರೆ ಇದರಲ್ಲಿ ಕೂತ್ಕೊಂಡು ಸರೋಟದಲ್ಲಿ ಅಂತ ಕುದುರೆ ಗಾಡಿನ ಲಗಾಮ್ ಹಿಡಿತಾ ಇದ್ರೆ ಅದು ಬಲ್ಗಡೆ ಎಡಗಡೆ ಬಲ್ಗಡೆ ಎಡಗಡೆ ಹೋಗ್ತಾ ಇದ್ರೆ ಆಶ್ಚರ್ಯ, ಏನಪ್ಪ ಮೇಲ್ ಕೂತ್ಕೊಂಡ್ಬಿಟ್ರೆ ಈ ಕುದುರೆಗೆ ಹೇಗೆ ಗೊತ್ತಾಗತ್ತೆ ಈ ಕಡೆಗೆ ಹೋಗ್ಬೇಕು ಆ ಕಡೆಗೆ ಹೋಗ್ಬೇಕು ಅಂತ ಮಕ್ಕಳದು ಕುತೂಹಲ ಇರುತ್ತಲ್ಲ, ಆಶ್ಚರ್ಯದಿಂದ ಕೇಳ್ತಾ ಇರತ್ತೆ. ಆಗ ಅಪ್ಪ ಕೇಳ್ತಾರೆ, ಮಗು ನರೇಂದ್ರ ದೊಡ್ಡವನಾಗ್ಬಿಟ್ಟು ಏನಪ್ಪ ಆಗ್ತೀಯಾ ಅಂತ. ಆಗ ಆ ಮಗು ಹೇಳುತ್ತೆ, ಅಪ್ಪ ನಾನು ಕುದುರೆ ಗಾಡಿ ಓಡಿಸೋನಾಗ್ತೀನಿ ಅಂತ. ಅಪ್ಪನಿಗೆ ಎಳ್ಳಿಲ್ಲದ ಸಿಟ್ಟು ಸಾಮಾನ್ಯವಾಗಿ ಎಲ್ಲ ಅಪ್ಪಂದ್ರಿಗೆ ಇರುತ್ತೆ, ಆದರೆ ನನ್ನ ಅಪ್ಪನಿಗೆ ಇರಲಿಲ್ಲ. ಯಾವತ್ತು ನನ್ನ ಬದುಕಿನಲ್ಲಿ ಕೋಪ ಮಾಡ್ಕೊಂಡೇ ಇಲ್ಲ ನಮ್ಮಪ್ಪ. ಸೊ ಹಾಗಾಗಿ ನಾನು ಅವರ ಹಾಗೆ ಆಗಿರೋದು. ಜೋರಾಗಿ ಒಂದು ಏಟ್ ಕೊಡ್ತಾರೆ. ಸಾಮಾನ್ಯವಾಗಿ ನೀವಾದ್ರೆ ಏನ್ ಮಾಡ್ತಾ ಇದ್ರಿ, ಏನ್ರಿ ಇಷ್ಟು ಜೋರಾಗಿ ಹೊಡೆದ್ರಿ, ಮಗುಗೇನಾದ್ರೂ ಆದ್ರೆ ಅಂತ. ಅದು ನೀಜರ್ಕ್ ರಿಯಾಕ್ಷನ್. ಯಾವುದೇ ಮಹಿಳೆ ಹೇಳೋದು ತಾಯಿ, ಅದರಲ್ಲೂ ತಾಯಿಗೆ ತನ್ನ ಮಗನಿಗೆ ಪೆಟ್ಟಾಯ್ತಲ್ಲ ಅಂತ. ಆದ್ರೆ ಭುವನೇಶ್ವರಿ ಹೆಸರು ಭೂಮಿ ತಾಯಿ ತರ ತಾಳ್ಮೆ. ಆ ತಾಳ್ಮೆ ಅನ್ನೋದು ಇವತ್ತಿನ ಮಹಿಳೆಯರಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಆವಾಗ ಅವರು ಬೆನ್ಸೌರ್ತಾ ಕೂತ್ಕೊಂಡು ಮನೆ ಒಳಗಡೆ ಹೋಗಿ ಚಿತ್ರ ತೋರಿಸ್ಬಿಟ್ಟು, ಮಗು ನರೇಂದ್ರ ನೀನು ದೊಡ್ಡವನಾದ್ಮೇಲೆ ಸಾರಥಿ ಆಗೋದಾದ್ರೆ ಖಂಡಿತ ಆಗು ಮಗು, ಆದರೆ ಕೇವಲ ಕುದುರೆ ಗಾಡಿ ಓಡಿಸೋನಲ್ಲ, ಆ ಕೃಷ್ಣ ಪರಮಾತ್ಮನ ಹಾಗೆ
ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಸಾರಥಿ ಆಗು ಮಗನೇ ಅಂತ ಹೇಳ್ತಾರೆ. ಹಾಗಾಗಿ ವಿವೇಕಾನಂದ ಅವರು ನರೇಂದ್ರ ಹೋಗಿ ವಿವೇಕಾನಂದ ಆಗಿ ಅಮೇರಿಕಕ್ಕೆ ಹೋಗಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಂದಾಗ ಕಿವಿ ಗಡಗಿಚ್ಚು ಹಾಗೆ ಜನ ಚಪ್ಪಾಳೆ ತಟ್ಟಿ. ಆದ್ರೆ ಇವತ್ತೇನಾಗತ್ತೆ, ಓದ್ತೀಯೋ ಇಲ್ವೋ, ತಿಂತೀಯೋ ಇಲ್ವೋ, ನಾಯಿಗೆ ಹಾಕ್ಲಾ ಅಂತ. ನೀವು ತಿಂತೀಯೋ ಇಲ್ವೋ ನಾಯಿಗೆ ಹಾಕ್ತೀನಿ ಅಂತಂದ್ರೆ ಡಾಗ್ ಇಂದ ಮೇಜರ್ ಆಗತ್ತೆ ಮಕ್ಕಳು ಅಲ್ವಾ? ಅದು ಸರಿ ಇಲ್ಲ. ಇನ್ನೊಂದು ಏನ್ ಮಾಡ್ತಾರೆ, ಟಿವಿ ಆನ್ ಮಾಡ್ಬಿಟ್ಟು ಮಗು ಕೈಯಲ್ಲಿ ಮೊಬೈಲ್ ಕೊಟ್ಟು ತಾವು ಮೊಬೈಲ್ ನೋಡ್ಕೊಂಡು ತಿನ್ಸೋಕ್ ಹೋಗ್ತಾರೆ. ಆ ಮಗು ತಿನ್ನುತ್ತೋ ಬಿಡುತ್ತೋ ಅಗಿಯುತ್ತೋ ಇಲ್ವೋ ಯಾವ್ದ್ರ ಕಡೆಗೂ ಗಮನ ಇಲ್ಲ. ನಿಜ ಮ್ಯಾಮ್. ಸೊ ಆಗ ಅಲ್ಲಿ ನೋಡು ಚಂದು ಮಾಮ, ಇಲ್ಲಿ ನೋಡು ಇದು, ಅಲ್ಲಿ ನೋಡು ಇದು ಮಾಮನ್ ತುಪ್ಪು, ಇದು ನಿನ್ನ ಅತ್ತೆ ತುತ್ತು, ಇದು ನಿನ್ನ ಅಜ್ಜಿ ತುತ್ತು. ಸಂಬಂಧಗಳನ್ನ ಬೆಳೆಸ್ಕೊಂಡ್ಬಿಟ್ಟು ತುತ್ತು ಕೊಡ್ತಾ ಇದ್ರು. ಹೌದು, ಕೈ ತುತ್ತು ಕೊಟ್ಟು ಸಂಬಂಧವನ್ನ ಬೆಳೆಸ್ತಾ ಇದ್ರು. ಅಂದ್ರೆ ಅವಾಗ ಒಂಥರ ಅವಿಭಕ್ತ ಕುಟುಂಬದಲ್ಲಿ ಬೆಳೆಯುವಂತ ಮಕ್ಕಳು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದು ತಂದೆ ತಾಯಿಗಳಿಗೂ ಕೂಡ ಎಲ್ಲೋ ಪೇಶನ್ಸ್ ಕಡಿಮೆ ಆಗಿದೆ, ಮಕ್ಕಳಿಗೆ ಕೊಡುವಂತಹ ಸಮಯ ಎಲ್ಲೋ ವ್ಯಥ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ತಂದೆ ತಾಯಿ ಆಗಿರೋದೇ ನಿಮ್ ಪೇಶನ್ಸ್ ಹೆಚ್ಚೋಕೆ. ನಿಜ ಅಲ್ವಾ? ಮಗು ಹುಟ್ತಾ ಇದ್ದಂಗೆ ಅದು ರಾತ್ರಿ ಅಳ್ತಾ ಇದ್ರೆ ಮಲ್ಗಕ್ ಆಗದೆ ಇದ್ರು ಕೂಡ ನೀವು ತಾಳ್ಮೆಯಿಂದ ಇರ್ಬೇಕು. ಮಗು ಎಷ್ಟು ಸಲ ಉಚ್ಚೆ ಮಾಡಿದ್ರು ಹೇಳ್ಬೇಕು. ಆದ್ರೆ ಇವತ್ತು ಎಲ್ಲರಲ್ಲೂ ಕೂಡ ತಾಳ್ಮೆ ಕಡಿಮೆ ಆಗಿದೆ. ಅಂದ್ರೆ ತಾಳಿದವನು ಬಾಳಿಯಾನು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಏನೋ ಧಾವಂತದಿಂದ ಓಡ್ತಾ ಇದ್ದಾರೆ. ಯಾಕೆ ಓಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಪ್ರೀತಿ, ವಿಶ್ವಾಸ, ಆನಂದ ಎಲ್ಲ ನಿಮ್ಮ ಹೃದಯದಲ್ಲಿದೆ. ಅದನ್ನ ಬಿಟ್ಕೊಂಡ್ಬಿಟ್ಟು ನೀವೆಲ್ಲೋ ವ್ಯಕ್ತಪಡಿಸಕ್ಕೂ ಸಮಯ ಆಗೋದಿಲ್ಲ. ಕರ್ಕೊಂಡು ಹೋಗ್ಬಿಟ್ಟು ರಸ್ತೆಯಲ್ಲಿ ತಿನ್ನಕ್ಕೆ ನಿಲ್ಸ್ಕೊಂಡ್ಬಿಟ್ಟು ತಿನ್ನೋದು. ಟ್ರೂ ಮ್ಯಾಮ್. ಅದು ಆನಂದನ ಅಲ್ಲ, ಅದು ಅನಾರೋಗ್ಯಕ್ಕೆ ಕೈ ಮಾಡಿ ಕರೆದಾಗೆ. ಯಾಕಂದ್ರೆ ನೀವ್ ಯಾವಾಗ ಮಕ್ಕಳಿಗೆ ಮನೆಯಲ್ಲಿ ನೀವು ಬಿಸಿದ್ ಮಾಡಿ ಕೈ ತುತ್ತು ಕೊಟ್ಟು ಪ್ರೀತಿಯಿಂದ ಕತೆ ಹೇಳಿ ತಿನ್ಸಿದ್ರೆ ಆರೋಗ್ಯವಂತರಾಗ್ತಾರೆ. ಆದ್ರೆ ನೀವು ಹೊರಗಡೆ ಹೋಗಿ ಕೊಡಕ್ ಶುರು ಮಾಡಿದ್ರೆ ಅದು ಅನಾರೋಗ್ಯ ಆಗತ್ತೆ. ಸೊ ಹಾಗಾಗಿ ಈಗಿನ ದಿನಗಳಲ್ಲಿ ಮಕ್ಕಳಿಗೆ ಆಹಾರದಿಂದನೇ ನೀವು ತಗೊಂಡ್ರೆ ಎಲ್ಲವೂ ವ್ಯತ್ಯಾಸ ಆಗಿದೆ. ತಾಯಿ ಮೊಲೆ ಹಾಲು ಅಮೃತ, ಆದ್ರೆ ಇವ್ರಿಗೆ ಪೇಶನ್ಸ್ ಇಲ್ಲ, ಹೋಗ್ಬೇಕು, ಏನೋ ಪಂಪ್ ಮಾಡಿಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಬಾಟಲ್ ಮಿಲ್ಕ್ ಶುರು ಮಾಡ್ತಾರೆ. ಎಷ್ಟು ಸರಿ ಮ್ಯಾಮ್, ಅದು ಪಂಪ್ ಮಾಡಿ ಇಡುವಂತ ಹಾಲು, ಪಂಪ್ ಮಾಡಿ ಇಡೋದು ಒಳ್ಳೇದು. ಈಗ ನಮ್ಗೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗಳನ್ನು ಮಾಡಿದ್ದಾರೆ. ಯಾರಿಗೆ ತಾಯಿಗೆ ಹಾಲು ಬರಲ್ಲೋ ಅದು ಇದೆ. ಆದ್ರೆ ಈ ವಿದೇಶಿ ಕಂಪನಿಯಿಂದ ಪುಡಿ ತಗೊಂಡು ಹಾಲ್ ಮಾಡಿ ನೀವು ಕೊಡಿಸ್ತೀರಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮ್ಯಾಮ್. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಹಾಲಿನಲ್ಲಿರುವಂತ ಪೋಷಕಾಂಶಗಳು ಮಗುಗೇನೋ ಸಿಗತ್ತೆ ತಾಯಿ ಹಾಲಿಂದ, ಆದ್ರೆ ಮಗು ತಾಯಿ ಹಾಲನ್ನ ಕುಡಿಯುವಂತ ಸಂದರ್ಭದಲ್ಲಿ ಅವಿನಾಭಾವ ಸಂಬಂಧ, ಎಮೋಷನಲ್ ಬಾಂಡಿಂಗ್ ಏನಿರತ್ತಲ್ಲ, ಅದೆಲ್ಲೋ ಕಟ್ ಆಗ್ತಾ ಇರತ್ತೆ. ಬರೀ ಅವಿನಾಭಾವ ಸಂಬಂಧ ಅಲ್ಲ, ತಾಯಿ ಹಾಲು ರೆಡಿಮೇಡ್. ಅಂದ್ರೆ ಆ ಮಗುಗೆ ಟೇಲರ್ ಮೇಡ್. ಆ ಮಗುವಿಗೆ ಜ್ವರ ಇದ್ರೆ ಇದಕ್ಕೆ ಗೊತ್ತಾಗ್ಬಿಡುತ್ತೆ, ಆ ಸ್ಟಿಮ್ಯುಲೇಷನ್ ಹೋಗುತ್ತೆ. ನಿಜ. ಆಂಟಿಬಾಡೀಸ್ ಕೂಡ ಹಾಲಿನ ಮುಖಾಂತರ ಬರುತ್ತೆ. ನಿಜ. ಅಂದ್ರೆ ಈ ಹಾಲಿದೆಯಲ್ಲ, ಆ ಮಗುವಿಗೆ ಏನ್ ಬೇಕೋ ಆ ಪೋಷಣೆ ಕೊಡುವಂತ ಹಾಲನ್ನ ಆ ಕ್ಷಣದಲ್ಲಿ ಮಾಡ್ಕೊಡುತ್ತೆ. ಇದು ಬಾಸಿ ಹಾಲಲ್ಲ, ಅಲ್ಲಿ ತಯಾರಾಗಿ ಬರುವಂಥದ್ದು. ಹಾಗಾಗಿ ತಾಯಿ ಹಾಲು ಅಮೃತ. ಸೊ ಅವ್ರಿಗೆ ಆಂಟಿಬಾಡೀಸು, ಫೈಟಿಂಗ್ ಕೆಪಾಸಿಟಿ, ರೋಗ ನಿರೋಧಕ ಶಕ್ತಿ ಎಲ್ಲವೂ ಜಾಸ್ತಿ ಆಗತ್ತೆ. ಅಲ್ಲಿಂದ ಬಾಟಲ್ ಶುರು ಮಾಡ್ತಾರೆ. ಆಮೇಲೆ ಹಸು ಹಾಲು ಕೊಡ್ತಾ ಇದ್ರು ಹಳೆ ಕಾಲದಲ್ಲಿ. ನಾವೆಲ್ಲ ಹಸು ಹಾಲು ಕುಡದೆ ಬಂದಿದ್ದು. ಈಗ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೋಕೋ ಕೋಲಾ, ಪೆಪ್ಸಿ, ಈ ಶುಗರಿ ಡ್ರಿಂಕ್ಸು ಕೊಡ್ತಾರೆ. ಈ ಶುಗರಿ ಡ್ರಿಂಕ್ಸ್ ಕುಡಿಯೋದ್ರಿಂದ ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಈ ಕೋಕೋ ಕೋಲಾ, ಪೆಪ್ಸಿ ಅಂತ ಫಿಸಿ ಡ್ರಿಂಕ್ಸ್ ತಗೊಂಡ್ರೆ ಏನಾಗತ್ತೆ ಅಂತ ಅತ್ಯಂತ ವಿನಾಶಕಾರಿ. ನಮ್ಮ ಶರೀರಕ್ಕೆ, ನಮ್ಮ ಜೀವಕಣಗಳಿಗೆ ಬೇಕಾಗಿರೋದು ಪ್ರಾಣವಾಯು. ಆ ಬಬಲ್ಸ್ ಬರ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್. ನಾವು ಉಸಿರಿನಲ್ಲಿ ಹೊರಗಡೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್. ನೀವು ಆ ಹೊರಗಡೆ ಬಿಡೋದನ್ನ ಹೊಟ್ಟೆಗೆ ವಾಪಸ್ ತಗೊಂಡು ಹೋಗೋದ್ರಿಂದ ಜೀವಕಣಗಳು ಹಾಳಾಗತ್ತೆ. ಒಂದು. ಎರಡನೇದು, ಮಕ್ಕಳಿಗೆ ಯಾವತ್ತೂ ಕಾಫಿ ಕೊಡ್ತಾ ಇರ್ಲಿಲ್ಲ. ಹಾಲು ಕುಡಿದ್ರೆ ಬೆಳ್ಳಗಾಗ್ತೀಯಾ, ಕಾಫಿ ಕುಡಿದ್ರೆ ಕಪ್ಪಗಾಗ್ತೀಯಾ ಅಂತ ಹಾಗೆ ಹೇಳೋರು. ಹಾಗಾಗಿ ನಾವ್ ಯಾವತ್ತೂ ಕಾಫಿ ಕುಡಿಲೇ ಇಲ್ಲ, ಈಗ್ಲೂ ಕಾಫಿ ಕುಡಿಯೋದಿಲ್ಲ. ಯಾಕಂದ್ರೆ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಕಾಫಿ ಕುಡಿದ್ರೆ ಕಪ್ಪಿಗೆ ಅಂತ. ಆದ್ರೆ ಕಾಫಿ ಏನ್ ಮಾಡತ್ತೆ ಅಂದ್ರೆ ಮೆದುಳಿನ ಸ್ಟಿಮ್ಯುಲೇಟ್ ಮಾಡ್ಬಿಟ್ಟು ಅದಕ್ಕೆ ನಿದ್ರೆ ಬರದ ಹಾಗೆ ಮಾಡುತ್ತೆ. ಸೊ ಇವತ್ತಿಗೆ ನಿದ್ರೆ ಮಾಡದೇ ಇರೋದು ಮಕ್ಕಳಿಂದ ಹಿಡ್ಕೊಂಡು ಮುದುಕರವರೆಗೂ ಒಂದು
ಕಾಯಿಲೆ ತರ ಆಗೋಗ್ಬಿಟ್ಟಿದೆ. ಹ್ಮ್ ಹ್ಮ್ ಕಾರಣ ಏನಂತಂದ್ರೆ ಈ ಕೆಫೆನ್ ಇರುವಂತದನ್ನ ಕುಡಿತಾ ಇದ್ದಾರೆ. ಅದರಲ್ಲಿ 6 ಗ್ಲಾಸ್ ಕಾಫಿ ಕುಡಿದಷ್ಟು 40 ಮಿಲಿಗ್ರಾಮು ಕೆಫೆನು ಒಂದು ಬಾಟಲ್ ಕೋಕೋ ಕೋಲಾನಲ್ಲಿದೆ. ಡಿಕಾಕ್ಷನ್ ತರ ಕಾಣುತ್ತೆ ಅದು ಅಲ್ವಾ? ಎರಡನೇದ್ದು. ಮೂರನೇದೇನು ಅಂತಂದ್ರೆ ಒಂದು ಬಾಟಲ್ನಲ್ಲಿ 23 ಸ್ಪೂನ್ ಶುಗರ್ ಇರುತ್ತೆ. ಹ್ಮ್ ಅದಕ್ಕೆ ಶುಗರ್ನಿಂದ ಒಬೆಸಿಟಿ ಬರುತ್ತೆ ಅಂತ ಡಯಟ್ ಕೋಕ್ ಅಂತ ಮಾಡಿದ್ರು, ಸಕ್ಕರೆ Zero ಇಲ್ಲದೆ sugar. ಅಂತ. ಆದರೆ ಅದರಲ್ಲಿ ಏನಿದೆ, ಫಾಸ್ಫರಿಕ್ ಆಸಿಡ್ ಇದೆ. ನಾನಂತೂ ಕುಡ್ದಿಲ್ಲ, ನೀವು ಕುಡ್ದಿದ್ರೆ ಗಂಟ್ಲು ಉರಿತಾ ಇರ್ಬೇಕಲ್ವಾ? ಹ್ಮ್ ಯಾಕೆ ಹೌದು. ಉರಿಯುತ್ತಂದ್ರೆ ಫಾಸ್ಫರಿಕ್ ಆಸಿಡ್. ಯಾರಾದ್ರೂ ಬುದ್ಧಿ ಇದ್ದವರು ಫಾಸ್ಫರಿಕ್ ಆಸಿಡ್ ನ ಕುಡಿತಾರ? ಇಲ್ಲ. ನಿಜ ಇಲ್ಲ. ಆದರೆ ತಂದೆ ತಾಯಿಗಳು ತಾವು ಕುಡಿದು ಮಕ್ಕಳಿಗೂ ಮಕ್ಕಳಿಗೂ ಕುಡಿಯಕ್ಕೆ ಕೊಡ್ತಾರೆ. ಈ ಫಾಸ್ಫರಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಹಲ್ಲಲ್ಲಿರೋ ಕ್ಯಾಲ್ಸಿಯಂ ಅನ್ನ, ಮೂಳೆಗಳಲ್ಲಿರೋ ಕ್ಯಾಲ್ಸಿಯಂ ಅನ್ನ ಡಿಪ್ಲೀಟ್ ಮಾಡಿ ಹ್ಮ್. ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ ಕಿಡ್ನಿನಲ್ಲಿ ಡೆಪಾಸಿಟ್ ಆಗತ್ತೆ. ಅದರಿಂದ ಒಂದು ಕಡೆಗೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ, ಇನ್ನೊಂದು ಕಡೆಗೆ ಹಲ್ಲು ಹುಳುಕಾಗಿ ಬಿಡುತ್ತೆ, ಇನ್ನೊಂದು ಕಡೆಗೆ ಮೂಳೆ ಮುರಿಯುತ್ತೆ. ಹೌದು. ಅಂದ್ರೆ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಂಡಂಗೆ ಇವತ್ತಿನ ತಂದೆ ತಾಯಿಗಳು ಹ್ಮ್. ತಾವೇ ಈ ತಪ್ಪನ್ನ ಮಾಡ್ತಾ ಇದ್ದಾರೆ. ನಿಜ. ನೀವು ನೋಡಿ, ಯಾವುದೇ ಒಂದು ಮಗು ಬಂದ ತಕ್ಷಣ ಚಾಕ್ಲೇಟ್ ಕೊಡ್ತಾರೆ. ಹ್ಮ್ ಆ ಚಾಕ್ಲೇಟ್ ಇಂದ ಹಲ್ಲು ಕೇರೀಸ್ ಆಗುತ್ತೆ. ಆ ಚಾಕ್ಲೇಟ್ ಅಲ್ಲಿ ಇರುವಂತ ಥಿಯೋಬ್ರೋಮಿನ್ ಹೊಟ್ಟೆ ನೋವು ಮಾಡುತ್ತೆ, ನರ್ವಸ್ನೆಸ್ ಮಾಡುತ್ತೆ, ಹೈಪರ್ ಆಕ್ಟಿವ್ ಆಗಿಬಿಡ್ತಾರೆ ಆ ಮಕ್ಕಳು. ಹ್ಮ್ ಹ್ಮ್ ಆ ಮಕ್ಕಳು ಆಕ್ಟಿವಿಟಿನೇ ಅಬ್ನಾರ್ಮಲ್ ಆಗಿ ಹೋಗ್ಬಿಡುತ್ತೆ, ನರ್ವಸ್ನೆಸ್ ಬಂದ್ಬಿಡುತ್ತೆ ಆ ಮಕ್ಕಳಿಗೆ, ಮತ್ತೆ ಬೇಕು ಬೇಕು ಅನ್ನೋ ಕ್ರೇವಿಂಗ್ ಬಂದ್ಬಿಡುತ್ತೆ. ಅವುಗಳಿಗೆ ಊಟದ ಕಡೆ ಗಮನ ಇಲ್ಲ, ಚಾಕ್ಲೇಟ್ ಬೇಕು ಅನ್ನತ್ವೆ. ಇದನ್ನ ಮಾಡಿದ್ಯಾರು? ನೀವೇ ಪೇರೆಂಟ್ಸ್. ಪೇರೆಂಟ್ಸ್ ಅಲ್ವಾ? ಸೊ ಹಾಗಾಗಿ ನೀವು ಚಾಕ್ಲೇಟೇ ಕೊಡಿ, ಕೇಕೆ ಕೊಡಿ, ಬಿಸ್ಕತ್ತೇ ಕೊಡಿ. ಬಿಸ್ಕತ್ತು ಕೂಡ ಮೈದಾನಲ್ಲಿರುತ್ತೆ, ಸಕ್ಕರೆ ಇರುತ್ತೆ, ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ, ಹಲ್ಲಿಗೆ ಅಂಟ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಹಲ್ಲು ಹುಳುಕಾಗುತ್ತೆ, ಒಬೆಸಿಟಿ ಬರುತ್ತೆ. ಇನ್ನೇನಾಗುತ್ತೆ? ಈ ಶುಗರಿ ಡ್ರಿಂಕ್ಸ್ ಆಯಿತು, ಕೋಕೋ ಕೋಲಾ ಆಯಿತು, ಇದಾಯಿತು, ಬಿಸ್ಕೆಟ್ ಆಯಿತು, ಚಾಕ್ಲೇಟ್ ಆಯಿತು, ಯಾವುದನ್ನೇ ಕೂಡ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕ. ಹೌದು. ಆ ಮಕ್ಕಳಿಗೆ ಗ್ಲ್ಯಾಂಡ್ಯುಲರ್ ಡಿಸ್ಫಂಕ್ಷನ್ ಆಗ್ಬಿಟ್ಟು ಒಬೆಸಿಟಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ದಪ್ಪಗಾಗ್ತಾರೆ. ಹೌದು. ಒಂದು ಕಾಲಕ್ಕೆ ಇಡೀ ಶಾಲೆಗೆ ಒಂದು ಮಗು ದಪ್ಪಗಿರೋದು, ಅದು ಏನೋ ಕಾಯಿಲೆಯಿಂದ. ಆದ್ರೆ ಈಗ 20 to 30% 100ಕ್ಕೆ 30 ಮಕ್ಕಳು ಒಬೆಸಿಟಿ, ನಡೆಯಕ್ಕಾಗಲ್ಲ, ಇಷ್ಟು ತಪ್ಪ. ನಿಜ ನಿಜ.